ಮೋದಿಯ ಮುದ್ರಾ ಯೋಜನೆಗೆ 10 ವರ್ಷ. ಅವರು ಗ್ಯಾರಂಟಿ ಅನ್ನೋ ಶಬ್ದವನ್ನು ಈ ಕಾಂಗ್ರೆಸ್ ಪಕ್ಷದ ಈ ವಾಕ್ಪ್ರಹಾರಕ್ಕೆ ಪ್ರತಿಯಾಗಿ ಬಳಸಿದ್ರು ಅಷ್ಟೇ ಹೊರತು ಲಕ್ಷಾಂತರ ಮಂದಿ ಕೋಟ್ಯಂತರ ಮಂದಿ ಭಾರತೀಯರ ಅನುಕೂಲಕ್ಕಾಗಿ ಈ ಮುದ್ರಾ ಸ್ಕೀಮ್ ಅನ್ನೋ ಒಂದು ಹೊಸ ಸಾಲ ಯೋಜನೆಯನ್ನು ಘೋಷಣೆ ಮಾಡಿದರು. ಅದು ಸಣ್ಣ ಮತ್ತು ಸೂಕ್ಷ್ಮ ಉದ್ಯಮದಾರರ ಆರ್ಥಿಕ ಸ್ವಾವಲಂಬನೆಗೆ ನೀಡುವ ಈ ಸಾಲಕ್ಕೆ ಸರ್ಕಾರವೇ ಗ್ಯಾರಂಟಿ ಕೊಡೋ ರೀತಿಯಲ್ಲಿ ಈ ಮುದ್ರಾ ಸ್ಕೀಮಿನ ಫಲಾನುಭವಿಗಳ ಸಂಖ್ಯೆ ಎಷ್ಟು ಗೊತ್ತಾ? 52 ಕೋಟಿ. ಮೋದಿಯವರ ಪಕ್ಷದ ರಾಜ್ಯ ಸರ್ಕಾರಗಳು ಕೂಡ ಪ್ರತಿಸ್ಪರ್ಧಿ ಪಕ್ಷಗಳ ಒತ್ತಡವನ್ನು ತಡ್ಕೊಳ್ಳಿಕ್ಕಾಗದೆ ಚುನಾವಣಾ ಸಂದರ್ಭದಲ್ಲಿ ಈ ರೀತಿ ಘೋಷಣೆ ಮಾಡಿಬಿಟ್ರು. ಯೋಜನೆ ಅತ್ಯಂತ ಪರಿಣಾಮಕಾರಿಯಾಗಿ ದೇಶದ ಮೂಲೆ ಮೂಲೆಗಳಲ್ಲಿ ಬಡ ಜನರನ್ನು ತಲುಪಿದೆ. ಅಂದರೆ ಮೋದಿ ಗ್ಯಾರಂಟಿ ಅಂತಂದರೆ ಈ ರೀತಿ ಬೇಕಾಬಿಟ್ಟು ಅವರ ಖಾತೆಗೆ ಹಣ ಹಾಕಿಬಿಟ್ಟು ಅವರ ಬುದ್ಧಿ ಮನಸ್ಸುಗಳನ್ನು ವಶೀಕರಣ ಮಾಡ್ಕೊಳ್ಳೋದಲ್ಲ. ಹೊಸದಿಗಂತ ಡಿಜಿಟಲ್ ಸುದ್ದಿವಾಹಿನಿಯ ರೇಷ್ಮೆ ರಾಜನೀತಿ ಈ ದಿನದ ಸುದ್ದಿ ವಿಶ್ಲೇಷಣಾ ಕಾರ್ಯಕ್ರಮದ ವೀಕ್ಷಕ ಮಹನೀಯರೆಲ್ಲರಿಗೂ ನಮಸ್ಕಾರ. ಮೋದಿಯ ಮುದ್ರಾ ಯೋಜನೆಗೆ 10 ವರ್ಷ. ಹೌದು, ಕರ್ನಾಟಕದ ಕಾಂಗ್ರೆಸ್ ಪಕ್ಷ ಈಗ್ಗೆ 2 ವರ್ಷಗಳ ಹಿಂದೆ 2023 ವಿಧಾನಸಭಾ ಚುನಾವಣೆಯಲ್ಲಿ 5 ಗ್ಯಾರಂಟಿ ಸ್ಕೀಮ್ಗಳ ಘೋಷಣೆಯನ್ನು ಮಾಡಿಬಿಟ್ಟು ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಇದುವರೆಗೂ ಕಂಡು ಕೇಳಿರದಂಥ ಒಂದು ಹೊಸ ಆರ್ಥಿಕ ನೀತಿಯನ್ನೇ ಜಾರಿಗೆ ತಂತಲ್ಲ. ಅದಕ್ಕೆ ಪ್ರತಿಯಾಗಿ ನರೇಂದ್ರ ಮೋದಿಯವರು ಕೂಡ ಮೋದಿ ಕಿ ಗ್ಯಾರಂಟಿ ಅಂತ ಹೇಳ್ತಾ ಬಂದರಷ್ಟೇ. ಅವರು ಗ್ಯಾರಂಟಿ ಅನ್ನೋ ಶಬ್ದವನ್ನು ಈ ಕಾಂಗ್ರೆಸ್ ಪಕ್ಷದ ಈ ವಾಕ್ಪ್ರಹಾರಕ್ಕೆ ಪ್ರತಿಯಾಗಿ ಬಳಸಿದ್ರು ಅಷ್ಟೇ ಹೊರತು ಮೋದಿಯವರು ತಂದ ಗ್ಯಾರಂಟಿಗೆ ಅಷ್ಟೊತ್ತಿಗಾಗಲೇ 8 ವರ್ಷಗಳಾಗಿತ್ತು. ನಮಗೆ ನೆನಪಿರಲಿ, ಮೋದಿಯವರು ಅಧಿಕಾರಕ್ಕೆ ಬಂದಿದ್ದು 2014 ಮೇನಲ್ಲಿ. ಹೀಗಾಗಿ ಆವತ್ತು ಅವರ ಮಂತ್ರಿಮಂಡಲದ ಹಣಕಾಸು ಸಚಿವರಾಗಿದ್ದ ಪ್ರಕಾಂಡ ಪಂಡಿತ ಮತ್ತು ಅತ್ಯಂತ ಚತುರ ಸಂಸದೀಯ ಪಟು ಮತ್ತು ಸಮರ್ಥ ರಾಜಕಾರಣಿ ಕಾನೂನು ಪಂಡಿತ ಅರುಣ್ ಜೇಟ್ಲಿ ಅವರು ಹಣಕಾಸು ಸಚಿವರಾಗಿದ್ದರು. ಅರುಣ್ ಜೇಟ್ಲಿ ಅವರು ಆ ವರ್ಷದ ಜೂನ್ನಲ್ಲಿ ಮಧ್ಯಂತರ ಬಜೆಟನ್ನು ಮಂಡಿಸಿದರು. ಅದಾದ ನಂತರ 2015 ಫೆಬ್ರವರಿ 1ರಂದು ಹಲವಾರು ಸಂಪ್ರದಾಯಗಳನ್ನು ಮುರಿದರು. ಅಂದರೆ ಬಜೆಟ್ ಮಂಡನೆ ಯಾವಾಗಲೂ ಆಯಾ ಫೆಬ್ರವರಿ ತಿಂಗಳ ಕಡೆಯ ದಿನ 28 ಅಥವಾ 29ನೇ ತಾರೀಕು ನಡೀತಾ ಇತ್ತು. ಅವರು ಅದನ್ನು ಫೆಬ್ರವರಿ 1ಕ್ಕೆ ಮಾಡಿದರು. ಅದಾದ ನಂತರ ಮತ್ತೊಂದು ಬದಲಾವಣೆ ಬಂತು. ಅದುವರೆಗೂ ಪ್ರತ್ಯೇಕವಾಗಿ ರೈಲ್ವೆ ಬಜೆಟ್ಟು ಮತ್ತು ಹಣಕಾಸು ಬಜೆಟ್ಟು ಪ್ರತ್ಯೇಕ ಮಂಡನೆ ಆಗ್ತಾಯಿತ್ತು. ಆ 2015 ನಂತರ ಬಂದ ಬಜೆಟ್ಗಳು ಒಂದೇ ಒಂದು ಬಜೆಟ್ ಆಯಿತು. ರೈಲ್ವೆ ಬಜೆಟ್ಟು ಪ್ರತ್ಯೇಕ ಮಂಡನೆ ನಿಂತು ಹೋಯಿತು, ಹಣಕಾಸು ಬಜೆಟ್ ಬಂತು. ಇರಲಿ, ಈ 2015 ಬಜೆಟ್ನ ಅತಿ ಮುಖ್ಯವಾದ ಜನಪರ ಯೋಜನೆ ಯಾವುದು ಅಂತಂದರೆ ಈ ಮುದ್ರಾ ಸ್ಕೀಮ್. ಅರುಣ್ ಜೇಟ್ಲಿ ಅವರು ಅವತ್ತು ಮಾಡಿದ ಬಜೆಟ್ ಭಾಷಣ ಇವತ್ತು ಕೂಡ ಒಬ್ಬ ಅನುಭವಿ ಪತ್ರಕರ್ತನಾಗಿ ನನ್ನ ಸ್ಮೃತಿ ಪಟಲದಲ್ಲಿ ಶಾಶ್ವತವಾಗಿ ಉಳ್ಕೊಂಡ್ಬಿಟ್ಟಿದೆ. ಅವ್ರು ಹೇಳಿದರು, ಈ ಮುದ್ರಾ ಅಂತಂದರೆ ಮೈಕ್ರೋ ಯೂನಿಟ್ ಡೆವಲಪ್ಮೆಂಟ್ ಆ್ಯಂಡ್ ರೀಫೈನಾನ್ಸ್ ಏಜೆನ್ಸಿ. ಅಂದರೆ ಕಾರ್ಪೊರೇಟೇತರ ಉದ್ಯಮಗಳು, ಕಾರ್ಪೊರೇಟೇತರ ವ್ಯವಹಾರಗಳು, ಕಾರ್ಪೊರೇಟೇತರ ಸೇವೆಗಳು ಮತ್ತು ಕೃಷಿಯೇತರ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿರೋ ಲಕ್ಷಾಂತರ ಮಂದಿ ಕೋಟ್ಯಂತರ ಮಂದಿ ಭಾರತೀಯರ ಅನುಕೂಲಕ್ಕಾಗಿ ಈ ಮುದ್ರಾ ಸ್ಕೀಮ್ ಅನ್ನೋ ಒಂದು ಹೊಸ ಸಾಲ ಯೋಜನೆಯನ್ನು ಘೋಷಣೆ ಮಾಡಿದರು. ಈ ಮುದ್ರಾ ಸ್ಕೀಮಿನ ಮೂಲ ಉದ್ದೇಶ ಏನು ಅಂತಂದರೆ ಸಣ್ಣ ಮತ್ತು ಸೂಕ್ಷ್ಮ ಚಟುವಟಿಕೆಗಳು, ಅದು ಉತ್ಪಾದನಾ ಚಟುವಟಿಕೆ ಇರ್ಬೋದು, ತಯಾರಿಕಾ ಚಟುವಟಿಕೆ ಇರ್ಬೋದು, ವ್ಯಾಪಾರಿ ಚಟುವಟಿಕೆ ಇರ್ಬೋದು ಅಥವಾ ಸೇವಾ ಚಟುವಟಿಕೆ ಇರ್ಬೋದು, ಇಂಥದ್ರಲ್ಲಿ ತೊಡಗಿಕೊಂಡಿರೋರಿಗೆ ಸುಲಭವಾಗಿ ಅಧಿಕೃತ ಬ್ಯಾಂಕ್ಗಳ ಮುಖ್ಯವಾಹಿನಿಯಲ್ಲಿ ತರಬೇಕು. ಬ್ಯಾಂಕ್ ಅಲ್ಲದ, ಬ್ಯಾಂಕ್ ಹೊರತುಪಡಿಸಿಯೂ ಕೂಡ ಅನೇಕ ಹಣಕಾಸು ಸಂಸ್ಥೆಗಳಿದೆ. ಆ ಹಣಕಾಸು ನಾನ್ ಬ್ಯಾಂಕಿಂಗ್ ಹಣಕಾಸು ಸಂಸ್ಥೆಗಳು, ಅವುಗಳ ಮೂಲಕ ಕೂಡ 50,000ದಿಂದ 10 ಲಕ್ಷ ರೂಪಾಯಿವರೆಗೂ ಯಾವುದೇ ಕೊಲ್ಯಾಟ್ರಲ್ ಗ್ಯಾರಂಟಿ ಇಲ್ಲದ ಸಾಲ ಕೊಡೋ ವ್ಯವಸ್ಥೆ. ಅವತ್ತೇ ಅವ್ರು ಹೇಳಿದರು, ಇದರ ಈ ಮುದ್ರಾ ಯೋಜನೆಯ ಫಲಾನುಭವಿಗಳ ಪೈಕಿ 67% ಜನ SC ST OBC ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರು, ಮುಸಲ್ಮಾನರು ಅಂದ್ಬಿಟ್ಟು ಸ್ಪಷ್ಟವಾಗಿ ಅವತ್ತು ಅವ್ರು ಹೇಳಿದರು. ಯಾಕೆ ಗೊತ್ತಾ? ಇದರ ಪ್ರಮುಖ ಟಾರ್ಗೆಟ್ ಗುಂಪು ಯಾವುದು ಅಂತಂದರೆ ಸಾಂಪ್ರದಾಯಿಕ ಕುಲಕಸುಬುದಾರರು, ಕುಶಲಕರ್ಮಿಗಳು, ಬಡಗಿತನ ಮಾಡ್ತಾ ಇರೋರು, ಕಮ್ಮಾರರು, ಕೆತ್ತನೆ ಕೆಲಸ ಮಾಡ್ತಿರೋರು, ಆಭರಣಗಳ ತಯಾರಕರು, ಆಟೋಮೊಬೈಲ್ ಗ್ಯಾರೇಜ್ ಇಟ್ಟಿರೋರು, ಸೈಕಲ್ ಶಾಪ್ ಇಟ್ಟಿರೋರು, ಲಾಂಡ್ರಿ ವೃತ್ತಿಯನ್ನು ಅವಲಂಬಿಸಿರೋರು, ಹೇರ್ ಕಟಿಂಗ್ ಸಲೂನ್ಗಳನ್ನು ಮಾಡ್ತಾ ಇರೋರು, ಈ ರೀತಿ ಸಾಂಪ್ರದಾಯಿಕ ಕುಲಕಸುಬುಗಳಲ್ಲಿ ತೊಡಗಿಕೊಂಡಿರೋರು, ಕುಶಲಕರ್ಮಿಗಳು, ಸಣ್ಣ ಪುಟ್ಟ ವರ್ಕ್ಶಾಪ್ಗಳನ್ನು ಇಟ್ಕೊಂಡಿರೋರು, ಟೂಲ್ ತಯಾರಿಕೆಗಳನ್ನು ಮಾಡ್ತಾ ಇರೋರು, ಈ ರೀತಿ ಸಣ್ಣ ಪುಟ್ಟ ಉದ್ಯಮದಾರರು ಅವರ ಆರ್ಥಿಕ ಸ್ವಾವಲಂಬನೆಗೋಸ್ಕರ, ಅದಲ್ಲದೆ ಬೇರೆ ಸಣ್ಣ ಪುಟ್ಟ ರಸ್ತೆ ಬದಿಯ ಹೋಟೆಲ್ಗಳನ್ನ ಇಟ್ಕೊಂಡಿರೋರು,
ರಸ್ತೆ ಬದಿಯ ಆಹಾರ ತಯಾರಿಕೆ ಘಟಕಗಳನ್ನ ಇಟ್ಕೊಂಡಿರೋ ಈ ಥರ ಸಣ್ಣ ಪುಟ್ಟ ಉದ್ಯಮದಾರರಿಗೆ ಆರ್ಥಿಕ ಸ್ವಾವಲಂಬನೆ ನೀಡೋಕ್ಕೋಸ್ಕರ ಈ ಮೋದಿ ಗ್ಯಾರಂಟಿ ಯೋಜನೆ ಪ್ರಕಟವಾಗಿತ್ತು. ಆದರೆ ಮೋದಿಯವರು ಈ ಕಾಂಗ್ರೆಸ್ ಸರ್ಕಾರಗಳು ಮಾಡ್ತಿರೋ ರೀತಿಯಲ್ಲಿ ಇದರಲ್ಲಿ ಯಾವುದೇ ಥರದ ಹುಡುಗಾಟದ ದುಸ್ಸಾಹಸಕ್ಕೆ ಕೈ ಹಾಕಿರಲಿಲ್ಲ. ಈ ಗ್ಯಾರಂಟಿ ಯೋಜನೆಗೆ ಪೂರಕವಾಗಿ ಒಂದು ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ ಅಂದರೆ ಸಾಲ ನೀಡಿಕೆಗೆ ಒಂದು ಭದ್ರತಾ ನಿಧಿಯನ್ನು ಕೂಡ ಸ್ಥಾಪಿಸ್ಬಿಟ್ರು. ಅಂದರೆ ನ್ಯಾಷನಲ್ ಟ್ರಸ್ಟ್ ಗ್ಯಾರಂಟಿ ಆರ್ಗನೈಸೇಷನ್ ಲಿಮಿಟೆಡ್ ಅಂತ ಭಾರತ ಸರ್ಕಾರದ ಸ್ವಾಮ್ಯದ ಒಂದು ಸಂಸ್ಥೆಯನ್ನು ಸ್ಥಾಪಿಸ್ಬಿಟ್ರು. ಒಂದು ಇಡೀ ಸಾಲ ನೀಡಿಕೆಗೆ ಅಂದರೆ ಸಣ್ಣ ಮತ್ತು ಸೂಕ್ಷ್ಮ ಉದ್ಯಮದಾರರ ಆರ್ಥಿಕ ಸ್ವಾವಲಂಬನೆಗೆ ನೀಡುವ ಈ ಸಾಲಕ್ಕೆ ಸರ್ಕಾರವೇ ಗ್ಯಾರಂಟಿ ಕೊಡೋ ರೀತಿಯಲ್ಲಿ ಒಂದು ಅಂದಾಜು ವೆಚ್ಚ ಇಷ್ಟಿಷ್ಟು ಒಂದು 100 ಕೋಟಿ ಈ ಸಾಲ ವಿತರಣೆ ಆಗಬೇಕು ಅಂತಂದರೆ ಆ 100 ಕೋಟಿಗೆ ಗ್ಯಾರಂಟಿ ವ್ಯವಸ್ಥೆಯನ್ನು ಸರ್ಕಾರವೇ ಮಾಡಿತ್ತು. ಒಂದು ಗ್ಯಾರಂಟಿ ಮೂಲ ನಿಧಿಯನ್ನು ಇಟ್ಬಿಟ್ಟು ಒಂದು ಸುರಕ್ಷತಾ ನಿಧಿಯನ್ನು ಠೇವಣಿಯನ್ನು ಇಟ್ಟುಬಿಟ್ಟೆ ಈ ಗ್ಯಾರಂಟಿ ಸ್ಕೀಮನ್ನು ಘೋಷಣೆ ಮಾಡಿದರು. ಅದರಿಂದಾಗಿ ಯಾರಾದರೂ ಮರುಪಾವತಿ ಮಾಡಲಿಕ್ಕಾಗ್ದೇ ಡಿಫಾಲ್ಟ್ ಆದರೆ ಸರ್ಕಾರದ ಬೊಕ್ಕಸಕ್ಕೆ ನಷ್ಟವಾಗದ ರೀತಿಯಲ್ಲಿ ಮುಂಜಾಗ್ರತೆಯನ್ನು ವಹಿಸ್ಕೊಂಡಿದ್ರು. ಈ ನ್ಯಾಷನಲ್ ಕ್ರೆಡಿಟ್ ಗ್ಯಾರಂಟಿ ಟ್ರಸ್ಟ್ ಆರ್ಗನೈಸೇಷನ್ನಿಂದಾಗಿ ಇವತ್ತು ಕಳೆದ 10 ವರ್ಷಗಳಲ್ಲಿ 2015 ಏಪ್ರಿಲ್ 8ರಂದು ಇದನ್ನು ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು. ಅಲ್ಲಿಂದ ಇಲ್ಲಿವರೆಗೂ ನಿನ್ನೆ ಅದರ 10ನೇ ವಾರ್ಷಿಕೋತ್ಸವವನ್ನು ಆಚರಿಸುವಷ್ಟಿಗೆ ಈ ಸಂದರ್ಭದಲ್ಲಿ 10 ವರ್ಷಗಳಾಗುವಷ್ಟರಲ್ಲಿ ಈ ಮುದ್ರಾ ಸ್ಕೀಮಿನ ಫಲಾನುಭವಿಗಳ ಸಂಖ್ಯೆ ಎಷ್ಟು ಗೊತ್ತಾ? 52 ಕೋಟಿ ಮುದ್ರಾ ಖಾತೆಗಳು ಇವತ್ತು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಮತ್ತು ಇತರ ಖಾಸಗಿ ಹಣಕಾಸು ಸಂಸ್ಥೆಗಳಲ್ಲಿ ಓಪನ್ ಆಗಿವೆ, ಇವತ್ತು ಚಾಲ್ತಿಯಲ್ಲಿವೆ. ಅವೆಲ್ಲ ಸದೃಢವಾಗಿವೆ, ಬಹುಪಾಲು ಖಾತೆಗಳು ಸದೃಢವಾಗಿವೆ. ಅಲ್ಲಿ ಸಾಲ ಕೊಡದೆ ತಪ್ಪಿಸಿಕೊಂಡವ್ರ ಸಂಖ್ಯೆ ತೀರ ಕನಿಷ್ಠ ಪ್ರಮಾಣದಲ್ಲಿದೆ. ಯಾಕಂದರೆ ಮರುಪಾವತಿಗೂ ಅನುಕೂಲವಾಗುವ ರೀತಿಯಲ್ಲಿ ಈ ಸಾಲ ವ್ಯವಸ್ಥೆಯನ್ನು ರೂಪಿಸಿದ್ರು. ಈ 52 ಕೋಟಿ ಫಲಾನುಭವಿಗಳಿಗೆ ಇದುವರೆಗೂ ನೀಡಿರುವ ಸಾಲದ ಪ್ರಮಾಣ ಎಷ್ಟು ಗೊತ್ತಾ? 33.5 ಲಕ್ಷ ಕೋಟಿ, ಅಂದರೆ 33.5 ಲಕ್ಷ ಕೋಟಿಯಷ್ಟು ಸಾಲವನ್ನು ಈ ಜನರು ಪಡ್ಕೊಂಡಿದ್ದಾರೆ. ಅವರಲ್ಲಿ ಅನೇಕರ ಯಶೋಗಾಥೆಗಳನ್ನು ನಿನ್ನೆ ಸ್ವತಃ ಮೋದಿಯವರೇ ಪ್ರತ್ಯಕ್ಷವಾಗಿ ಸುಮಾರು 100 ಮಂದಿ ಫಲಾನುಭವಿಗಳ ಮುದ್ರಾ ಸ್ಕೀಮ್ ಫಲಾನುಭವಿಗಳ ಒಂದು ಸಮಾವೇಶ ನಡೆಸಿಬಿಟ್ಟು ಅವ್ರ ಜೊತೆಗೆ ಮುಖತಃ ಮಾತಾಡಿದರು. ಅವರೆಲ್ಲ ತಮ್ಮ ಸ್ವಂತ ಅನುಭವಗಳನ್ನ ಹೇಳ್ತಾ ಹೋದರು. ಯಾವ ರೀತಿ ಈ ಮುದ್ರಾ ಯೋಜನೆ ನಮ್ಮ ಕೈ ಹಿಡಿದಿದೆ ಅಂತಂದ್ಬಿಟ್ಟು ಅದರಲ್ಲಿ 3 ವರ್ಗಗಳನ್ನು ಮಾಡಿದರು: ಶಿಶು, ಕಿಶೋರ್ ಮತ್ತು ತರುಣ್ ಅಂತ. ಯಾರು ಅದೇ ಮೊದಲ ಬಾರಿಗೆ ಒಂದು ಹೊಸ ವ್ಯಾಪಾರ ಅಥವಾ ಉದ್ಯಮವನ್ನು ಶುರು ಮಾಡ್ತಾ ಇದ್ದಾರೋ ಅಂಥವರು ಶಿಶು. ಯಾರು ಈಗಾಗಲೇ ಒಂದು ಉದ್ಯಮದಲ್ಲಿ ತೊಡಗಿಕೊಂಡು ಅನೇಕ ಸಂಕಷ್ಟಗಳನ್ನು ಎದುರಿಸ್ತಾ ಇದ್ದಾರೋ, ಸುಲಭದ ಸಾಲ ಸಿಗದೇನೆ, ಆಮೇಲೆ ಕಷ್ಟದ ಕಾಲದಲ್ಲಿ ಯಾರು ಅವ್ರ ಕೈ ಹಿಡಿದೇನೆ ನಷ್ಟವನ್ನು ಅನುಭವಿಸ್ಬೇಕಾಗಿ ಬಂತು, ತಮ್ಮ ಉದ್ಯಮವನ್ನು ಮುಚ್ಚಬೇಕಾಗಿ ಬಂದಿತ್ತು, ಅಂಥವ್ರಿಗೆಲ್ರಿಗೂ ಕಿಶೋರ್ ಅಂತ ಕರೆದ್ರು. ಅಂದರೆ ಸ್ವಲ್ಪ ಅನುಭವಿರೋ ಉದ್ಯಮದಾರರು. ಮತ್ತು ತರುಣ್, ಈಗಾಗಲೇ ಈ ಸಾಲ ಪಡ್ಕೊಂಡು ಸಾಕಷ್ಟು ಲಾಭದ ಸ್ಥಿತಿಯಲ್ಲಿರೋರ್ನೆಲ್ಲ ತರುಣ್ ಅಂತ ವರ್ಗೀಕರಣ ಮಾಡಿದರು. ಹೀಗೆ ಶಿಶು, ಕಿಶೋರ್ ಮತ್ತು ತರುಣ್ ಅಂತ ವರ್ಗೀಕರಣ ಮಾಡಿದ ಮೇಲೆ ಯೋಜನೆ ಅತ್ಯಂತ ಪರಿಣಾಮಕಾರಿಯಾಗಿ ದೇಶದ ಮೂಲೆ ಮೂಲೆಗಳಲ್ಲಿ ಬಡ ಜನರನ್ನು ತಲುಪಿದೆ, ಕೆಳ ಮಧ್ಯಮ ವರ್ಗದ ಈ ಸಣ್ಣ ಪುಟ್ಟ ಉದ್ಯಮದಾರರನ್ನು ತಲುಪಿದೆ. ಅಂದಾಗೆ ಈ ಸಣ್ಣ ಪುಟ್ಟ ಕೆಲಸ ಮಾಡೋರೆಲ್ಲ ಮೇಲ್ಜಾತಿ ಮೇಲ್ವರ್ಗದವರಲ್ಲ ಅಂತ ಸಾಮಾನ್ಯ ತಿಳುವಳಿಕೆ ಇರೋರು ಕೂಡ ಅರ್ಥವಾಗುತ್ತೆ. ಇಂಥ ಚಟುವಟಿಕೆಗಳಲ್ಲಿ ತೊಡ್ಕೊಂಡಿರೋರು ಬಹುಪಾಲು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು 100 ಸಂಖ್ಯೆಯ ಹಿಂದುಳಿದ ವರ್ಗಗಳು ಮತ್ತು ಅಲ್ಪಸಂಖ್ಯಾತರೇ ಈ ಉದ್ಯೋಗಗಳಲ್ಲಿ ತೊಡಗಿಕೊಂಡಿರೋರು. ಅವರೆಲ್ಲರೂ ಕೂಡ ಒಂದು ಹೊಸ ಬದುಕನ್ನು ಕಟ್ಕೊಂಡಿದ್ದಾರೆ, ಹೊಸ ಭರವಸೆಯನ್ನು ಕಟ್ಕೊಂಡಿದ್ದಾರೆ. ಅಂದರೆ 52 ಕೋಟಿ ಕುಟುಂಬಗಳು ಇವತ್ತು 33.5 ಲಕ್ಷ ಕೋಟಿಯಷ್ಟು ಸಾಲವನ್ನು ಪಡ್ಕೊಂಡ್ಬಿಟ್ಟು ತಮ್ಮ ಬದುಕಿನಲ್ಲಿ ಹೊಸ ಭರವಸೆಯನ್ನು ಮೂಡಿಸ್ಕೊಂಡಿದ್ದಾರೆ. ಆ ಯಶೋಗಾಥೆಯನ್ನು ನಿನ್ನೆ ಅದನ್ನು ಲೈವ್ ಪ್ರಸಾರ ಮಾಡಿದರು ಸುದ್ದಿ ಮಾಧ್ಯಮಗಳು. ಅದನ್ನು ನೋಡಿದ್ರೇ ಒಂಥರ ನೆಮ್ಮದಿ ಮೂಡೋ ಥರ ಇತ್ತು. ಅದು ಮೋದಿ ಗ್ಯಾರಂಟಿ. ಅಂದರೆ ಮೋದಿ ಗ್ಯಾರಂಟಿ ಅಂತಂದರೆ ಈ ರೀತಿ ಬೇಕಾಬಿಟ್ಟು ಅವರ ಖಾತೆಗೆ ಹಣ ಹಾಕಿಬಿಟ್ಟು ಅವರ ಬುದ್ಧಿ ಮನಸ್ಸುಗಳನ್ನು ವಶೀಕರಣ ಮಾಡ್ಕೊಳ್ಳೋದಲ್ಲ. ಅದು ವಶೀಕರಣ ತಂತ್ರವಾಗಿರಲಿಲ್ಲ. ಇದೊಂದು ಅತ್ಯಂತ ಶಿಸ್ತಿನಿಂದ ರೂಪಿಸಲಾದ ಒಂದು ಸಬಲೀಕರಣದ ಕಾರ್ಯಕ್ರಮವಾಗಿತ್ತು. ಸ್ವಯಂ ಉದ್ಯೋಗಕ್ಕೆ ಚೈತನ್ಯ ತುಂಬುವಂಥ, ಚಾಲನೆ ನೀಡುವಂಥ ಒಂದು ಕಾರ್ಯಕ್ರಮವಾಗಿತ್ತು. ಇದರಲ್ಲಿ ವಿಶೇಷತೆ ಏನಂತಂದರೆ ಒಟ್ಟು 52 ಕೋಟಿ ಫಲಾನುಭವಿಗಳ ಪೈಕಿ 68% ಜನ ಮಹಿಳಾ ಉದ್ಯಮಿಗಳು, ಮಹಿಳಾ ವ್ಯಾಪಾರಸ್ಥರು. ಅಂದರೆ ಇದರ ಪರಿಣಾಮ ನೋಡಿ, ಸಾಮಾಜಿಕ ಪರಿಣಾಮ, ಅದರ ಒಂದು ಆರ್ಥಿಕ ಸಾಮಾಜಿಕ ಪರಿವರ್ತನೆ ಎಂಥದ್ದು ಅಂತಂದ್ಬಿಟ್ಟು ಇಲ್ಲಿ ಪ್ರತ್ಯಕ್ಷವಾಗಿ ಅಂಕಿ ಸಂಖ್ಯೆಗಳ ಮೂಲಕ ನಿನ್ನೆ ಮೋದಿ ಸರ್ಕಾರ ಜನರೆದುರಿಗೆ ಇಟ್ಟಿದೆ. ಇದು ಮೋದಿ ಗ್ಯಾರಂಟಿಗೂ ಸಿದ್ದರಾಮಯ್ಯನವ್ರ ಗ್ಯಾರಂಟಿಗೂ ಇರೋ ವ್ಯತ್ಯಾಸ. ಇಲ್ಲಿ ಯಾವುದೇ ಸರ್ಕಾರಿ ಇಲಾಖೆಗೆ ಅಥವಾ ನಿಗಮಕ್ಕೆ ನಷ್ಟವಾಗೋ ಪ್ರಶ್ನೆನೇ ಇಲ್ಲ. ಆದರೆ
ಕೋಟ್ಯಂತರ ಮಂದಿ ಬಡ ಮತ್ತು ಕೆಳ ಮಧ್ಯಮ ವರ್ಗದ ಕುಟುಂಬಗಳಿಗೆ ಆರ್ಥಿಕ ಸ್ವಾವಲಂಬನೆ, ಸ್ವಾಭಿಮಾನ ಮತ್ತು ಘನತೆಯನ್ನು ಮೂಡಿಸುವಂಥ ಈ ಕಾರ್ಯಕ್ರಮ ಮುದ್ರಾ ಸ್ಕೀಮ್. ಈ ಮುದ್ರಾ ಸ್ಕೀಮಿನ ದಶಮಾನೋತ್ಸವ ಆಚರಣೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ವಿಚಾರಧಾರೆ ಮತ್ತು ಅದನ್ನು ಪ್ರತ್ಯಕ್ಷವಾಗಿ ಅನುಷ್ಠಾನಕ್ಕೆ ತಂದ ಅವರ ಮಾಜಿ ಸಹೋದ್ಯೋಗಿ ದಿವಂಗತ ಅರುಣ್ ಜೇಟ್ಲಿ ಅವರನ್ನು ಕೂಡ ಸ್ಮರಿಸಿಕೊಳ್ಳಲೇಬೇಕಾಗಿದೆ. ಮತ್ತು ಇದರ ಯಶಸ್ವಿ ಅನುಷ್ಠಾನಕ್ಕೆ ಕಾರಣರಾದ ವಿವಿಧ ಬ್ಯಾಂಕಿಂಗ್ ಸಂಸ್ಥೆಗಳು, ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳ ಎಲ್ಲ ನಿರ್ವಾಹಕರು ಕೂಡ ಅಭಿನಂದಿಸುವಂಥ ಸಂದರ್ಭ ಇದು. ಇನ್ನು ಮುಂಬರುವ ದಿನಗಳಲ್ಲಿ ಈ ಗ್ಯಾರಂಟಿ ಯೋಜನೆಗಳ ಪೈಪೋಟಿಗಳಿರೋ ವಿವಿಧ ರಾಜ್ಯ ಸರ್ಕಾರಗಳು, ಮೋದಿಯವರ ಪಕ್ಷದ ರಾಜ್ಯ ಸರ್ಕಾರಗಳು ಕೂಡ ಪ್ರತಿಸ್ಪರ್ಧಿ ಪಕ್ಷಗಳ ಒತ್ತಡವನ್ನು ತಡ್ಕೊಳ್ಳಿಕ್ಕಾಗದೆ ಚುನಾವಣಾ ಸಂದರ್ಭದಲ್ಲಿ ಈ ರೀತಿ ಘೋಷಣೆ ಮಾಡಿಬಿಟ್ರು. ಅದರಲ್ಲೂ ನಗದು ಹಣ ವರ್ಗಾವಣೆ ಅದು ಎಲ್ಲಿವರೆಗೆ ಅದು ಊರ್ಜಿತವಾಗುತ್ತೋ ನಾವಿನ್ನೂ ಕಾದು ನೋಡಬೇಕಾಗಿದೆ. ಆದರೆ ಮೋದಿಯವರ ಕೇಂದ್ರ ಸರ್ಕಾರ ಮಾತ್ರ ಯಾವತ್ತೂ ಕೂಡ ಎಲ್ಲಿ ಉತ್ಪಾದನಾ ಚಟುವಟಿಕೆ ಇಲ್ವೋ, ಎಲ್ಲಿ ಉದ್ಯೋಗ ನಿರ್ಮಾಣ ಇಲ್ವೋ ಅಲ್ಲಿ ಸುಖ ಸುಮ್ಮನೆ ಹಣ ಹಾಕೋದನ್ನು ಅವರು ಒಪ್ಪೋದೇ ಇಲ್ಲ. ಅವರು ರೈತರಿಗೆ ನೀಡ್ತಾ ಇರೋ ಕಿಸಾನ್ ಸಮ್ಮಾನ ಕೂಡ ಅಷ್ಟೇ. ಯಾಕೆಂದರೆ ಕೃಷಿಯನ್ನು ಒಂದು ಉತ್ಪಾದನಾ ಚಟುವಟಿಕೆ ಮತ್ತು ಉದ್ಯೋಗ ನಿರ್ಮಾಣದ ಚಟುವಟಿಕೆ ಅಂತ ಪರಿಗಣಿಸಿಬಿಟ್ಟೆ ನಿರಂತರವಾಗಿ ಉತ್ತೇಜನ ಕೊಡ್ತಾ ಬಂದಿದ್ದಾರೆ. ಮುದ್ರಾ ಸ್ಕೀಮು ಇವತ್ತು ಪ್ರಪಂಚದ ಆರ್ಥಿಕ ತಜ್ಞರೆಲ್ಲರ ಗಮನವನ್ನು ಸೆಳೆದಿದೆ. ಪ್ರಪಂಚದ ಅನೇಕ ಬಡ ಮತ್ತು ಅಭಿವೃದ್ಧಿಶೀಲ ರಾಷ್ಟ್ರಗಳ ವರಿಷ್ಠರ ಗಮನ ಅವರ ಮೆಚ್ಚುಗೆಗೆ ಪಾತ್ರವಾಗಿದೆ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಮುದ್ರಾ ಸ್ಕೀಮ್ ಅದೊಂದು ಮೋದಿ ಗ್ಯಾರಂಟಿ. ಧನ್ಯವಾದ.